ಇನ್ನು ಸದನದಲ್ಲಿ ಇವತ್ತು ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕ ಕಾಳಗಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇದೆ. ಕಲಾಪದಲ್ಲಿ ಈ ತಿದ್ದುಪಡಿ ವಿಧೇಯಕ ಮರುಮಂಡನೆ ಆಗಲಿದ್ದು, ಈ ವಿಧೇಯಕ ಪರಿಷತ್ನಲ್ಲಿ ತಿದ್ದುಪಡಿ ವಿಚಾರವಾಗಿ ವಿಧೇಯಕ ತಿರಸ್ಕೃತ ಆಗಿದೆ. ಹೀಗಾಗಿ ವಿಧಾನಸಭೆಯಲ್ಲಿ ಇಂದು ಮರುಮಂಡಿಸೋದಕ್ಕೆ ಸಜ್ಜು. ಸಂಬಂಧಪಟ್ಟಂಗೆ ಏನು ಗಲಾಟೆಗಳಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಂದರೆ ಇದು ನೀವೇ ಮಂಡಿಸಿದ್ದು ಅಂತ ನಾವು ಒಂಚೂರು ತಿದ್ದುಪಡಿ ಮಾಡಿ ಅದನ್ನು ಮಂಡಿಸಿದ್ವಿ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಹೇಳಿತ್ತು. ಆದರೆ ಇವತ್ತು ಮತ್ತೊಂದಷ್ಟು ತಿದ್ದುಪಡಿ ಮಾಡಿ ಅದನ್ನು ಮಂಡಿಸುವಂಥ ಸಾಧ್ಯತೆ ಇದೆ. ಅಂದರೆ ಹಾಕುವಂಥ ದುಡ್ಡು ಎಲ್ಲಿ ಹೋಗುತ್ತೆ, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕೂಡ ಅಂದರೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿತ್ತು. ಇಲ್ಲ, ಇದನ್ನು ನಾವು ಬಡ ಅರ್ಚಕರಿಗೋಸ್ಕರ ಬಳಸ್ತೀವಿ ನಾವು. ಜೊತೆಗೆ ಏನು ಅಂದರೆ ಈ ಸಿ ಕ್ಯಾಟಗರಿ ದೇವಸ್ಥಾನಗಳಿರ್ತಾವಲ್ಲ, ಅಂದರೆ ಅಭಿವೃದ್ಧಿ ಹೊಂದದೇ ಇರುವಂಥ ದೇವಸ್ಥಾನಗಳು, ಅದನ್ನೆಲ್ಲದಕ್ಕೂ ಕೂಡ ಬಳಸ್ತೀವಿ ಎನ್ನುವಂಥ ಒಂದು ಸಮರ್ಥನೆಯನ್ನು ಕೊಟ್ಟಿತ್ತು. ಅದರಲ್ಲಿ ಇನ್ನಷ್ಟು ಅಂಶಗಳನ್ನು ಸೇರಿಸಿ ಇವತ್ತು ಮರುಮಂಡನೆ ಆಗಬಹುದು ಅನ್ನುವಂಥ ಮಾತು. ಅಂದರೆ ಇವತ್ತು ತಿದ್ದುಪಡಿ ವಿಧೇಯಕ ಮತ್ತೆ ಮರುಮಂಡನೆ ಆಗುತ್ತೆ. ಯಾಕಂದರೆ ಈ ಪರಿಷತ್ನಲ್ಲಿ ಇದು ತಿರಸ್ಕೃತ ಆಗಿತ್ತು, ಹೀಗಾಗಿ ಅದು ಮರುಮಂಡನೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಹಂಗಾಮ ನಡೆದಿತ್ತು. ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಇದನ್ನು ನೀವು ಭಾಗ್ಯಗಳಿಗೋಸ್ಕರ ಬಳಸ್ಕೋತಾ ಇದ್ದೀರಿ. ಈ ಹಣವನ್ನು ಭಕ್ತರು ಹಾಕುವಂಥ ಹುಂಡಿಗೆ ಹಾಕುವಂಥ ಹಣವನ್ನು ನೀವು ನಿಮ್ಮ ಯೋಜನೆಗಳಿಗೆ ಬಳಸ್ಕೋತೀರಿ, ನೀವು ಗ್ಯಾರಂಟಿ ಯೋಜನೆಗಳಿಗೆ ಅನ್ನುವಂಥ ಗುರುತರ ಆರೋಪವನ್ನು BJP ಮಾಡಿತ್ತು ಮತ್ತು JDS ಮಾಡಿತ್ತು ಕಾಂಗ್ರೆಸ್ನ ವಿರುದ್ಧ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಸಮರ್ಥನೆ ಕೊಡಲೇಬೇಕು. ಹೀಗಾಗಿ ಏನು ಅಂತಂದರೆ ಅದನ್ನು ಅಂಗೀಕಾರ ಪಡ್ಕೊಳ್ಳಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ ಏನು ಅಂತಂದರೆ ಅದನ್ನು ಮತ್ತೆ ಆ ವಿಧೇಯಕವನ್ನು ಒಂದಿಷ್ಟು ಮಾರ್ಪಡಿಸಿ ಮತ್ತೆ ಅದನ್ನು ಇವತ್ತು ಮಂಡಿಸಲಾಗುತ್ತೆ, ಮರುಮಂಡನೆಯನ್ನು ಮಾಡಲಾಗುತ್ತೆ.